ನಮಸ್ತೆ ಫ್ರೆಂಡ್ಸ್, ಅರಿಶಿನ ಎಲೆ ಕಡುಬು ಎಲ್ಲರೂ ಮಾಡ್ತೀರಲ್ವಾ? ಇವತ್ತೊಂದು ವೆರೈಟಿಯಾಗಿ ಹೊಸ ರುಚಿಯಲ್ಲಿ ಅರಿಶಿನ ಎಲೆ ಕಡುಬು ನಾನು ಮಾಡ್ತಾ ಇದ್ದೀನಿ. ಅಂದರೆ ನಾವಿಲ್ಲಿ ಅಕ್ಕಿ ತೆಂಗಿನ ತುರಿ ಬಳಸದೆ ಈ ರೆಸಿಪಿನ ಮಾಡ್ತಾ ಇರೋದು. ಸಖತ್ ರುಚಿಯಾಗಿರುತ್ತೆ ಖಂಡಿತ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದಂತ. ಅದಕ್ಕೋಸ್ಕರ ಮೊದಲು 1 ಕಪ್ ರವೆ ತಗೊಂಡಿದ್ದೀನಿ, ಬಾಂಬೆ ರವೆ ತಗೊಂಡಿರೋದು. ಅದಕ್ಕೆ ಒಂದು ಅರ್ಧ ಕಪ್ಪಿಂದ 1 ಕಪ್ಪಿನಷ್ಟು ನೀರು ಹಾಕೊಂಡ್ಬಿಟ್ಟು ಹಾಗೆ ಒಂದು 30 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಂದು 2 ಗಂಟೆ ಹೊತ್ತು ನೆನೆಸಿಟ್ಟಿರುವಂತಹ ಸಬ್ಬಕ್ಕಿ ಇದು. ಇದು ಇವಾಗ ಕರೆಕ್ಟ್ ಆಗಿ ನೆಂದಿದೆ. ಇನ್ನು ಇದನ್ನ ಬೇಯಿಸಬೇಕು. ಓಕೆ, ಇದನ್ನ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಕರೆಕ್ಟ್ ಆಗಿ ಬೇಯಲಿ ಇದು. ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ತೀನಿ. ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಬೆಂದು ರೆಡಿ ಆಗಿದೆ. ಈ ರೀತಿ ಬರಬೇಕು, ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಇನ್ನು ಇದನ್ನು ಸೋಸಿ ಜರಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ನೀರೆಲ್ಲ ಹೋಗಲಿ ಅಂತ. ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ತಣ್ಣೀರು ಕೂಡ ಸ್ಪ್ರೆಡ್ ಮಾಡ್ತೀನಿ, ಒಂದಕ್ಕೊಂದು ಅಂಟಬಾರ್ದು ಅಂತ. ನೋಡಿ ಫುಲ್ಲಾಗಿ ಈ ರೀತಿ ತಣ್ಣೀರು ಸ್ಪ್ರೆಡ್ ಮಾಡ್ತಾ ಇರೋದು. ಇನ್ನು ಸ್ವಲ್ಪ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಪ್ಯಾನ್ ಬಿಸಿ ಮಾಡ್ಕೊಂಡ್ಬಿಟ್ಟು 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಅರ್ಧ ಕಪ್ ಶಾವಿಗೆ ಸೇರಿಸ್ತಾ ಇದ್ದೀನಿ. ಮೊದಲು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟೆಡ್ ಆದರೆ ಜಸ್ಟ್ ಬಿಸಿ ಮಾಡಿದರೆ ಸಾಕು. ಇನ್ನು ಇದಕ್ಕೆ ಅರ್ಧ ಕಪ್ಪು ಬಿಸಿ ನೀರು ಹಾಕ್ಕೊಂಡ್ಬಿಟ್ಟು ಈ ಶಾವಿಗೆಯನ್ನು ಸ್ವಲ್ಪ ಬೇಯಿಸಬೇಕು. ಜಾಸ್ತಿ ಬೇಯಬೇಕಾದ ಅವಶ್ಯಕತೆ ಇಲ್ಲ, ಜಸ್ಟ್ ಮುಟ್ಟುವಾಗ 2 ಪೀಸ್ ಆಗೋ ರೀತಿಯಲ್ಲಿ ಇರಬೇಕು, ಅಷ್ಟೇ ಸಾಕು. ನೋಡಿ ಇದು ಬೇಯ್ತಾ ಇರಲಿ. ನೋಡಿ ಇವಾಗ ಬೆಂದು ರೆಡಿ ಆಗಿದೆ, ಇವಾಗ ಸಾಕು. ಇನ್ನು ಸ್ಟವ್ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಸಬ್ಬಕ್ಕಿ ಇದೆಯಲ್ವ, ಅದನ್ನು ಕೂಡ ಸೇರಿಸಬೇಕು. ಇನ್ನೆರಡು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು. ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲಾಗಿ ಮಿಕ್ಸ್ ಆದಮೇಲೆ ಇನ್ನು ಇದಕ್ಕೆ ಸ್ವೀಟಿಗೋಸ್ಕರ ನಾನಿಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಲೈಟಾಗಿ ಉಪ್ಪು ಸೇರಿಸ್ಬೇಕು ಇದಕ್ಕೆ. ನೋಡಿ ಈ ರೀತಿ ಬೆಲ್ಲ ಅರ್ಧ ಕಪ್ಪಿನಿಂದ 3/4 ಕಪ್ಪಿನ ತನಕ ಹಾಕ್ಬೋದು. ಅದು ನೀವು ಸ್ವೀಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ಇನ್ನು ಈ ಬೆಲ್ಲ ಎಲ್ಲ ಕರಗಿ ಕರೆಕ್ಟ್ ಮಿಕ್ಸ್ ಆಗಿ ಬರಬೇಕು. ಲೈಟಾಗಿ ಉಪ್ಪು ಹಾಕೋದಕ್ಕೆ ಮರಿಬೇಡಿ. ನೋಡಿ ಇಲ್ಲಿ ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗಿದೆ, ಯಾವ ರೀತಿ ಇದೆ ಅಂತ ನೋಡಿ. ಏಲಕ್ಕಿ ಹುಡಿ ಬೇಕಿದ್ರೂ ಹಾಕ್ಬೋದು ನಿಮಗೆ, ನಾನಿಲ್ಲಿ ಹಾಕ್ತಾ ಇಲ್ಲ. ನೋಡಿ ಅಷ್ಟೊತ್ತಿಗೆ ನಮ್ಮ ರವೆ ಎಲ್ಲ ನೆಂದು ರೆಡಿ ಆಗಿದೆ. ಇದರಲ್ಲಿ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ಆಮೇಲೆ ನೋಡಿ ಕೈಯಲ್ಲಿ ಈ ರೀತಿ ಹಿಂಡಿ ತೆಗೆದ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಅಂದರೆ ನೀರು ಸ್ವಲ್ಪ ಇರಬಾರ್ದು. ನಾವು ಎಷ್ಟು ಹಿಂಡಿದ್ರು ಕೂಡ ಅದರಲ್ಲಿ ಲೈಟಾಗಿ ನೀರಿನ ಅಂಶ ಇರುತ್ತೆ, ಅಷ್ಟು ಮಾತ್ರ ಸಾಕು ನಮಗೆ. ಇನ್ನು ಇದಕ್ಕೂ ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡಬೇಕು. ನೋಡಿ ಈ ರೀತಿ ಬರಬೇಕು, ನೀರು ಸೇರಿಸಬಾರ್ದು, ಇದಕ್ಕಿಂತ ನೀರಾಗಬಾರ್ದು. ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿ ಈ ಲೆವೆಲಲ್ಲಿ ಇರಬೇಕು. ಓಕೆ, ಹಿಟ್ಟು ಇವಾಗ ರೆಡಿ ಆಯಿತು ನಮ್ಮದು. ನೋಡಿ ಇಲ್ಲಿ ಅರಿಶಿನ ಎಲೆ ಎಲ್ಲ ರೆಡಿ ಆಗಿದೆ, ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು 2 ಸ್ಪೂನ್ನಷ್ಟು, 2ರಿಂದ 2-3 ಅದು ಎಲೆ ನೋಡಿಕೊಂಡು ನೀವು ಹಾಕ್ಕೊಂಡ್ರೆ ಸಾಕು. ಹಾಕ್ಬಿಟ್ಟು ಇದನ್ನು ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆರಾಮವಾಗಿ ಇದನ್ನು ಸ್ಪ್ರೆಡ್ ಮಾಡ್ಬೋದು. ಎಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡೋದಕ್ಕಾಗುತ್ತೋ ಅಷ್ಟು ತೆಳುವಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫುಲ್ಲಾಗಿ ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರೋ ಫಿಲ್ಲಿಂಗ್ಸನ್ನು ಕೂಡ ಹಾಕಬೇಕು. ಫುಲ್ಲಾಗಿ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಡಚಿಬಿಟ್ಟು ಸೈಡಿಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಅದರಲ್ಲಿ ಇಟ್ಕೊಂಡ್ಬಿಟ್ಟು ಹೈ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಬೇಯಿಸಿದರೆ ಒಂದು ಹೊಸ ವೆರೈಟಿ ರುಚಿಯಾಗಿರುವಂತಹ ಅರಿಶಿನ ಎಲೆ ಕಡುಬು ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಅಂದರೆ ನಾವು ಟ್ರೆಡಿಷನಲ್ ಆಗಿ ಮಾಡುವಾಗ ಅಕ್ಕಿ, ಬೆಲ್ಲ, ತೆಂಗಿನ ತುರಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಾಡೋದು, ಅದರ ರುಚಿ ಬೇರೆನೆ. ಆ ವಿಡಿಯೋ ನಮ್ಮ ಚಾನಲಲ್ಲಿ ಇದೆ, ಪೋಸ್ಟ್ ಮಾಡಿದ್ದೀನಿ. ಅಂದರೆ ಡಿಫ್ರೆಂಟ್ ಮೆಥಡಲ್ಲಿ ಕೂಡ ಅದು ಮಾಡಿ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಇವತ್ತೊಂದು ಹೊಸ ರುಚಿಯಲ್ಲಿ ವೆರೈಟಿಯಾಗಿ ಒಂದು ನನ್ನದೇ ಆದ ಶೈಲಿಯಲ್ಲಿ ನಾನು ಈ ರೆಸಿಪಿ ಮಾಡಿರೋದು. ರುಚಿ ಅಂತೂ ಅದ್ಭುತವಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.